ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ನಾನು ಹೇಳ್ದಂಗೆ ನಿನ್ನೆ ಯಾ ಐ ಹ್ಯಾವ್ ಡಿಸೈಡೆಡ್ ಟು ಗೋ ಬ್ಯಾಕ್ ಟು ದ ವರ್ಕ್ ಆ್ಯಂಡ್ ಇನ್ನೂ ಅದು 1.5 year ಬ್ರೇಕ್ ಆಯ್ತಲ್ಲ. ಸೊ ಸ್ಟಿಲ್ ಪ್ರಾಸೆಸಿಂಗ್ ಹೋಗೋದಾ ಏನು ಅಂತ. ಬಟ್ 90% ಆಫ್ ಮೈ ಮೈಂಡ್ ಮೇಡ್ ಆಫ್ ದಟ್ ಐ ಹ್ಯಾವ್ ಟು ಗೋ ಅಂತ. ಸೊ ಪ್ರೊಸೆಸಿಂಗ್ ಎಲ್ಲ ನಡೀತಾ ಇದೆ. ಎಲ್ಲ ಮುಗ್ದಾದ್ಮೇಲೆ ಫೈನಲಿ ಯಾವತ್ತು ಡೇ ಆಫ್ ಜಾಯ್ನಿಂಗ್ ಅಂತ ಹೇಳ್ತೀನಿ. ಇವಾಗ ಒಂದು ಗುಡ್ ಥಿಂಗ್ ಆಯಿತು. ನಾನು ಬೆಳಗ್ಗೆ ಇಲ್ಲಿ ಜುಂಬಾ ಕ್ಲಾಸ್ ತೊಗೊಳಕ್ಕೆ ಬಂದಿದ್ದೆ ನಮ್ಮ ಕ್ಲಾಸ್ಗೆ. ಕ್ಲಾಸ್ ಮುಗಿಸಾಯಿತು. ಕ್ಲಾಸ್ ಮುಗಿಸಾದ್ಮೇಲೆ ಲೈಕ್ ಇನ್ನೊಂದು ಸಂಗೀತ ಕೊರಿಯೋಗ್ರಫಿ ಇತ್ತು. ಆ ಸಂಗೀತ ಕೊರಿಯೋಗ್ರಫಿ ಮುಗಿಸೋಷ್ಟೊತ್ತಿಗೆ ಇವಾಗ 1 o'clock ಆಯಿತು. ಯೂಶ್ವಲಿ 12:30 ನಾನು ಮನೆಗೆ ಹೋಗ್ತೀನಿ. ಪಾಪ ನಮ್ಮ ಅತ್ತೆ 1 ಗಂಟೆಗೆ ಇವಾಗ ಫೋನ್ ಮಾಡಿಬಿಟ್ಟು ಎಲ್ಲಮ್ಮ ಇದೆಯಾ ಇನ್ನೂ ಬಂದಿಲ್ವಾ, ಊಟ ಮಾಡೋಕ್ಕೆ ಬರ್ತೀಯಾ ಇಲ್ವಾ, ಇಲ್ಲ ನಾನೇ ತೊಗೊಂಬರಲ್ಲ ಊಟ ಅಂತ ಕೇಳಿದ್ರು. ಸೊ ಯಾ, ಲಿಟಲ್ ಥಿಂಗ್ಸ್ ಖುಷಿ ಆಯಿತು. ಬಿಕಾಸ್ ನಾಟ್ ಓನ್ಲಿ ಮಾಮ್ ವಿಲ್ ಡೂ ದ್ಯಾಟ್, ಸಮ್ಟೈಮ್ಸ್ ಅತ್ತೇನೂ ಮಾಡ್ತಾರೆ. ಗೊತ್ತಿಲ್ಲ ಏನೋ ಅವ್ರಿಗೆ ಔಟ್ ಆಫ್ ನೋವೇರ್ ಏನೋ ಒಂದು ಅವ್ರಿಗೆ ಅನಿಸ್ತು, ಕೇಳಿದ್ರು ಫೋನ್ ಮಾಡಿ ಊಟ ಮಾಡೋಕ್ಕೆ ಬರ್ತಿದ್ಯಾ ಇಲ್ಲ ನಾನು ಪಾರ್ಸಲ್ ತೊಗೊಂಬರಲ್ಲ ಅಂತ. ಖುಷಿ ಆಯಿತು. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ರಮ್ಜಿ ಶಿ ಸೆಂಟ್ ಒನ್ ಫೋಟೋ ದಟ್ ಐ ನೋ ಯು ಆರ್ ವರ್ಕಿಂಗ್ ಹಾರ್ಡ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಯು, ಟೇಕ್ ದಿಸ್ ರೋಸ್ ಅನ್ನೋ ಥರ ಒಂದು ಫೋಟೋ ಇತ್ತು, ಟೆಡ್ಡಿ ಬೇರ್ ರೋಸ್ ಕೊಡೋ ಥರ. ದಟ್ ಮೇಡ್ ಮೀ ಫೀಲ್ ಲೈಕ್ ಓ ನನ್ನ ಐ ಮೀನ್ ಮೈ ಹಾರ್ಡ್ ವರ್ಕ್ ಇಸ್ ನೋಟಿಸ್ ಬೈ ಮೈ ಫ್ರೆಂಡ್ಸ್ ಅಂತ. ತುಂಬ ಖುಷಿ ಆಯಿತು ಆ ವಿಚಾರನೂ. ಯಾ, ಲಿಟಲ್ ಥಿಂಗ್ಸ್ ಮೇಕ್ಸ್ ಲೈಫ್ ಹ್ಯಾಪಿ. ಅಷ್ಟೇ. ಇವಾಗ ಕ್ಲಾಸೆಲ್ಲ ಮುಗಿಸಿದ್ದೀನಿ, ಮನೆಗೆ ಹೋಗಿ ಒಂಚೂರು ಊಟ ಮಾಡಿ ತಾಚಿ ಮಾಡಿ ವಾಪಸ್ ಬ್ಯಾಕ್ ಟು ಕ್ಲಾಸಸ್ ತೊಗೊಬೇಕು. ನಮ್ಮ ಮತ್ತೆ ನನಗೋಸ್ಕರ ಕೇರಳದಿಂದ ಕ್ಲಿಪ್ಪು, ಬ್ಯಾಂಡು, ಸೀರೆ ಎಲ್ಲ ತಂದಿದ್ದಾರೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸಿ, ಇದು ನೋಡಿ ಹೆಂಗಿದೆ, ಇದು ನೋಡಿ ಇನ್ನೂ ಕ್ಯೂಟಿ. ದಿಸ್ ಹೇರ್ ಬ್ಯಾಂಡ್ ಇಸ್ ಕ್ಯೂಟ್. ಸಿ, ನೈಸ್. ಈ ಸ್ಯಾರಿನೂ ತಂದಿದ್ದಾರೆ ಕೇರಳದಿಂದ. ಒಂದು ದೇವಸ್ಥಾನಕ್ಕೆ ಹೋಗಿದ್ರು. ಸಿ, ಅಪ್ಪಿಗೊಂದು ಸೀರೆ ಬೇಕು, ಕ್ಲಿಪ್ಗಳು ಬೇಕು ಅಂತ ತಂದಿದ್ದಾರೆ. ಸೊ ಕ್ಯೂಟ್ ಮ್ಯಾನ್. ನೋ ನಜರ್ ಮೇಡ್ ಮೈ ಡೇ. ಸೀರೆ ಹುಡುಗಿರಿಗೆ ಫಸ್ಟೇ ಗೊತ್ತಲ್ಲ, ಏನಾದ್ರು ಸೀರೆ ಕ್ಲಿಪ್ಪು ಅದು ಇದು ತಂದು ಕೊಟ್ಬಿಟ್ರೆ ಖುಷಿ ಆಗುತ್ತಲ್ಲ. ಅದ ಇನ್ನರ್ ಚೈಲ್ಡ್ ಇನ್ ಮೀ ಈಸ್ ಡ್ಯಾನ್ಸಿಂಗ್ ನೌ. ಓಕೆ, ಇಟ್ಸ್ ದ ರೆಸ್ಟ್ ಟೈಮ್. ಗುಡ್ ನೈಟ್. ಓಕೆ, ಸೊ ದಿಸ್ ಇಸ್ ಮೀ ಆಲ್ ಸೆಟ್ ಫಾರ್ ಕ್ಲಾಸ್. ಈ ಥರ ಹಿಂಗೆ ಹಾಕಿದ್ದೀನಿ ನೋಡಿ, ಇಲ್ಲೊಂದು ರಿಬ್ಬನ್, ಇಲ್ಲೊಂದು ರಿಬ್ಬನ್ ಹಾಕಿ. ಓಕೆ, ಸೊ ಆಲ್ ಸೆಟ್ ಫಾರ್ ಕಿಡ್ಸ್ ಕ್ಲಾಸ್. ನಾವು ಫುಲ್ ಟಯರ್ಡ್ ಆಗಿದೆ. ಫ್ರೈಡೇ ಬಂದ್ರಂದ್ರೆ ಬಾಡಿ ಊಸ್ಟ್ ಆಗೋಗಿರುತ್ತೆ, ಫುಲ್ ಟಯರ್ಡ್ ಆಗೋಗಿರುತ್ತೆ. ಆ್ಯಂಡ್ ನಿದ್ದೆ ಮಾಡಿದಾಗ ಆ ಥಾಟ್ಸ್ ಇದೆಯಲ್ಲ, ಅಂದರೆ ಆಫ್ಟರ್ 1.5 year ಆಫ್ ವರ್ಕಿಂಗ್ ಇನ್ ಯೋರ್ ಓನ್ ಸ್ಪೇಸ್, ಯಾ, ಆ್ಯಂಡ್ ಅಗೇನ್ ಥಿಂಕಿಂಗ್ ಆಫ್ ಗೋಯಿಂಗ್ ಬ್ಯಾಕ್ ಟು ವರ್ಕ್ ಅಂಡರ್ ಸಮ್ವನ್, ದಟ್ ಥಾಟ್ಸ್ ಹಂಗೆ ಇದು ಓಡ್ತಾನೇ ಇದೆ. ನಾನು ಹೋಗಿ ವಾಪಸ್ ಜಾಯ್ನ್ ಆಗಿ ನಾನು ಸೆಟ್ ಆಗೋವರೆಗೂ ಆ ಥಾಟ್ಸ್ ಇದ್ದೇ ಇರುತ್ತೆ. ಲೈಕ್ ಮಿಕ್ಸ್ ಥಾಟ್ಸ್. ಬಿಕಾಸ್ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅದು ಗೊತ್ತಾಗ್ತಿಲ್ಲ. ಬಟ್ ಐ ಹ್ಯಾವ್ ಟು ಗೋ. ಬಟ್ ಆ ಬ್ರೇಕ್ ಇದೆ ಅಲ್ಲ 1.5 year, ನಾನಾಯಿತು, ನನ್ನ ಸ್ಟುಡಿಯೋ ಆಯಿತು, ನನ್ನದೇ ಕ್ಲಾಸ್, ನನ್ನ ಡಿಸಿಷನ್ಸ್, ಲೈಕ್ ಮೀ ಬೀಯಿಂಗ್ ಓನರ್ ಹಿಯರ್, ದೇ ಐ ಆಮ್ ಎ ಎಂಪ್ಲಾಯ್. ಸೊ ಆ ಡಿಫ್ರೆನ್ಸ್ ಡೆಫಿನೆಟ್ಲಿ ಇರುತ್ತೆ. ಯಾ, ಸೊ ಬ್ಯಾಕ್ ಟು ಮೇ ಬಿ ನೋಡೋಣ, ಲೈಕ್ ಫಾರ್ ಸಮ್ ಇಯರ್ಸ್. ಆ್ಯಂಡ್ ಅಗೈನ್ ಮೇ ಬಿ ದಿಸ್ ವಿಲ್ ಬಿ ದ ಲಾಸ್ಟ್ ಸ್ಕೂಲ್ ಐ ವಿಲ್ ಬಿ ವರ್ಕಿಂಗ್ ವಿತ್ ಅಂತ. ಲೈಕ್ ತಾನಾಗಿ ಹುಡ್ಕೊಂಡ್ಬಂದಿರೋ ಆಪರ್ಚುನಿಟಿ ಬಿಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಐ ಹ್ಯಾವ್ ಡಿಸೈಡೆಡ್ ಟು ಗೋ ದೇರ್ ಅಷ್ಟೇ. ಸಿ, ಮೈ ಹಸ್ಬೆಂಡ್ ಈಸ್ ಹೆಲ್ಪಿಂಗ್ ಮೀ ಟು ಫಿಲ್ ದಟ್ ಫಾರ್ಮ್. ನನಗೆ ಆ ಸ್ಕೂಲಿಂದ ಫಾರ್ಮ್ ಕಳಿಸಿದ್ದಾರೆ, ಎಲ್ಲ ಫಿಲ್ ಮಾಡಿ ಕಳಿಸ್ಬೇಕು. ಬೆಳಗಿಂದ ಸುಮಾರು ಕೆಲಸ ಆಗಿರೋದ್ರಿಂದ ಈಸ್ ಫಿಲ್ಲಿಂಗ್ ನಾವು. ಆ್ಯಂಡ್ ನಾನು ಎಲ್ಲ ಡಾಕ್ಯುಮೆಂಟ್ಸ್ ತೆಕ್ಕೊಂಡು ಕೂತಿದ್ದೀನಿ. ಎಲ್ಲನೂ ಟ್ರೆಮೀಸ್ ಎಕ್ಸ್ಪೀರಿಯನ್ಸ್ ಲೆಟರು, ನಮ್ಮ 10th ಮಾರ್ಕ್ಸ್ ಕಾರ್ಡು, ಅದು ಇದು ಎಲ್ಲನೂ ಅಟ್ಯಾಚ್ ಮಾಡಬೇಕು ಆ ಫಾರ್ಮಲ್ಲಿ. ಹಂಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ತೆಕ್ಕೊಂಡು ಕೂತಿದ್ದೀನಿ. ಇವಾಗ ಈ ಅಂಗಡಿ ನಡೀತಾ ಇದೆ.
ಇವತ್ತೇ ಅವರ ಟಿನಿ ಕಾಸ್ಟ್ ಕಳಿಸ್ಬೇಕು ಅಂತ ಹೇಳಿದ್ರಾ. ಇವತ್ತು ಲಾಟ್ಸ್ ಆಫ್ ಕೆಲಸ ಇತ್ತು. ಬೆಳಗ್ಗಿನೂ ಸ್ಟುಡಿಯೋಲಿ ಕೆಲಸ ಇತ್ತು, ಈವ್ನಿಂಗು ಸ್ಟುಡಿಯೋಲಿ ಕೆಲಸ ಇತ್ತು, ಟೈಮೇ ಆಗಲಿಲ್ಲ. ಸೊ ಫೈನಲಿ ಇವಾಗ ರಾತ್ರಿ ಕೂತ್ಕೊಂಡು ಅವ್ರ ಹತ್ರ ಟೈಮ್ ಕೇಳಿದೆ, ಒಂದಿನ ಟೈಮ್ ಕೊಡಿ ಅಂತ. ಸೊ ಎಲ್ಲ ಫಾರ್ಮ್ ಫಿಲ್ ಮಾಡಿ ಎಲ್ಲ ಕಳಿಸ್ತಾ ಇದ್ದೀನಿ. ನೋಡಿ ಇದೆಲ್ಲ ಕಳಿಸಾದ್ಮೇಲೆ ಅದಾದಮೇಲೆ ಅವ್ರು ನನಗೆ ಆಫರ್ ಲೆಟ್ರ್ ಕಳಿಸೋದು. ಬಟ್ ಆಲ್ಮೋಸ್ಟ್ 80% ಜಾಬ್ ಕನ್ಫರ್ಮೇನೆ. ಬಟ್ ಸ್ಟಿಲ್ ನನಗೆ ಅಂದರೆ ಒಂದು ಆಫರ್ ಲೆಟ್ರ್ ಕಳಿಸಿದ್ರೇ ನಮಗೆ 100% ಫಿಕ್ಸ್ ಅನ್ನೋ ಥರ. ಸೊ ಯಾ, ಐ ಹ್ಯಾವ್ ಮೇಡ್ ಮೈ ಮೈಂಡ್ ಟು ಗೋ ಬ್ಯಾಕ್ ಟು ಸ್ಕೂಲ್. ಕುಡ್ ಸಿ ಹೌ ಆರ್ ಯು ಫೀಲಿಂಗ್ ದಟ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ವರ್ಕ್? ಏನೋ ಒಳ್ಳೇದಾದ್ರೆ ಸರಿ. ಹಾಂ, ಏನೋ ಒಳ್ಳೇದಾದ್ರೆ ಸರಿ. ನಿನಗೆ ಹೆಂಗೆ, ನಾನು ಸ್ಟುಡಿಯೋ ನೋಡ್ಕೊಂಡಿರ್ಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ? ಸ್ಟುಡಿಯೋ ನೋಡ್ಕೊಂಡಿದ್ರು ಆಗುತ್ತೆ. ಎಸ್, ಬಟ್ ಐ ವಾಂಟ್ ಟು ಗೋ ಟು ವರ್ಕ್ ಆ್ಯಸ್ ಆಫ್ ನೌ, ಓನ್ಲಿ ಫಾರ್ ಒನ್ ಸ್ವಲ್ಪ ಓಕೆ. ಇದೆಲ್ಲ ಕೆಲಸ ಮುಗಿಸಿ ಮಲ್ಕೊತೀವಿ ನಾವು. ದಟ್ಸ್ ಇಟ್. ಗುಡ್ ನೈಟ್. ಸ್ಟೇ ಟ್ಯೂನ್ಡ್. ಯಾವಾಗ ಬರೋದು ಆಫರ್ ಲೆಟರು, ಯಾವತ್ತು ಹೋಗ್ತೀನಿ, ಜಾಯ್ನಿಂಗ್ ಡೇಟ್ ಏನು, ಎಲ್ಲದಕ್ಕೂ ಸ್ಟೇ ಟ್ಯೂನ್ಡ್. ಟೈಮು ಈಗ 1:20. ಏನು ಒಂದು ಮಿಸ್ಟ್ರಿ ಆಯಿತು ಅಂತಂದರೆ, ಕುತ್ಕೊಂಡು PDF ಬರ್ದಿರೋ ಅಂದರೆ ಫಿಲ್ ಮಾಡಿರೋದು ಎಲ್ಲ ಡೇಟಾಸನ್ನು ಇನ್ನೇನು ಸೇವ್ ಮಾಡೋ ಟೈಮಲ್ಲಿ ಅದು ಪೇ ಮಾಡಿದ್ರೆ ಮಾತ್ರ ಸೇವ್ ಮಾಡೋಕ್ಕಾಗೋದು ಅಂತ ಆಪ್ಷನ್ ಬಂದಿದೆ ಲಾಸ್ಟಲ್ಲಿ. ಡಾಕ್ಯುಮೆಂಟ್ಸ್ ಅದು ಇದು ಎಲ್ಲನೂ ಎಡಿಟ್ ಮಾಡಿ ಎಲ್ಲನೂ ಹಾಕಾದ್ಮೇಲೆ. ಸೊ ನಾನು ಸಿಂಬುಗೆ ಹೇಳ್ತಾ ಇದ್ದೀನಿ, ಹೋದರೆ ಹೋಗ್ಲಿ ಬಿಡತ್ತಾಗಿ ಪೇ ಮಾಡ್ಬಿಟ್ಟು ತೊಗೊಂಬಿಡೋಣ ಅಂತ. ಬಟ್ ಈಸ್ ಲೈಕ್, ಇರು ಒಂದು ನಿಮಿಷ ಕಾಪಿ ಪೇಸ್ಟ್ ಮಾಡಿ ನೋಡೋಣ ಬೇರೆ ಆ್ಯಪಲ್ಲಿ ಅಂತ ಅಂದ್ಬಿಟ್ಟು ಅಷ್ಟು ಪೇಷನ್ಸಿಂದ 1:20 ನನ್ನದೇ ಕೆಲಸ, ನನಗೆ ಪೇಷನ್ಸ್ ಇಲ್ಲ. ಬಟ್ ಹೀ ಈಸ್ ಡೂಯಿಂಗ್ ಇಟ್ ಬಿಕಾಸ್ ನಾಳೆ ಅವ್ರಿಗೆ ರಜೆ ಇರೋದ್ರಿಂದ ಆರಾಮಾಗಿ ಕುತ್ಕೊಂಡು, ಆರಾಮಲ್ಲ ಇಬ್ರಿಗೂ ಸರಿಯಾಗಿ ನಿದ್ದೆ ಬರ್ತಾಯಿದೆ. ನಾನು ಹೇಳ್ತೀನಿ ಬಿಟ್ಬಿಡು ಅಂತ. ಈಸ್ ನಾಟ್ ಲಿವಿಂಗ್. ಸಿ, ದಟ್ಸ್ ದ ಪೇಷನ್ಸ್ ಯು ವಾಂಟ್ ಫ್ರಮ್ ಯುವರ್ ಮ್ಯಾನ್. ಸಿ, ಬೆಡ್ಶೀಟು ಹಾಕ್ಕೊಂಡು ಪಾಪ ಕಾಪಿ ಪೇಸ್ಟ್ ಮಾಡಿಕೊಂಡು, ಅಯ್ಯೋ ಎಲ್ಲ ಸ್ವೀಟ್ ಪಳ. ನಿದ್ದೆ ಮಾಡೋ ಆಪ್ಷನ್ ಇದೆಯಾ ಇಲ್ವಾ ಇವತ್ತು ನಿನಗೆ? ಕಣ್ಣು ತೋರಿಸಿ ಶಿಂಬು ಅವರೇ. ಕಣ್ಣಲ್ಲೆಲ್ಲ ಸ್ಕ್ರೀನ್ ನೋಡಿ ಕಣ್ಣೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ. ಓ ದೇವ್ರೆ. ಇನ್ನೊಂದು ಫನ್ನಿ ಪಾರ್ಟ್ ಏನಪ್ಪ ಅಂದರೆ, ನೀನು ಮಾಡ್ಕೊಳಪ್ಪ ಅಂತ ನಾನು ಮಾಡ್ಕೊಳಕ್ಕೂ ಆಗ್ತಾಯಿಲ್ಲ. ಲಾಸ್ಟಲ್ಲಿ ಏನಾದರೂ ಡಾಕ್ಯುಮೆಂಟ್ ಆ್ಯಡ್ ಮಾಡಬೇಕಾದ್ರೆ ಮತ್ತೆ ಎಬ್ಬಿಸ್ಬಿಡ್ತಾರೆ ಅಂತ. ನನಗೆ ಬೇರೆ ನಿದ್ದೆ ನೋಡಿ ಕಣ್ಣೆಲ್ಲ ಚಿಕ್ಕದಾಗಿ ಹೋಗ್ಬಿಟ್ಟಿದೆ. ನನಗೆ ಅಷ್ಟು ನಿದ್ದೆ ಬರ್ತಾಯಿದೆ. ಸಿ, ಒಬ್ಬೊಬ್ರಿಗೆ ಗೊತ್ತೇ ಇರೋಲ್ಲ ಈ ಥರ ಒಂದು ಫಾರ್ಮ್ನ ನಾವು ಆ್ಯಂಡ್ ಇಟ್ಸ್ 10 pages ಆ ಫಾರ್ಮ್ ಇರೋದು. ಅಷ್ಟು ಫಿಲ್ ಮಾಡಿ ಮತ್ತೆ ವಾಪಸ್ ಹೋಗಿ ಮತ್ತೆ ಮಾಡಬೇಕಂದ್ರೆ, ಓ ಮೈ ಗಾಡ್, ಇಟ್ಸ್ ಹಾರ್ಡ್ ಮ್ಯಾನ್. ಸೊ ಅವೆವರ್ ದಿಸ್ ವಾಸ್ ಅ ಡೇ. ಇಷ್ಟೇ, ಮತ್ತೆ ಡಿಸ್ಟರ್ಬ್ ಮಾಡಲ್ಲ, ಇಷ್ಟೇ. ಥ್ಯಾಂಕ್ ಯು.